ಬಜಾಜ್ ಅವ್ರ ಫ್ರೀಡಮ್ ಬೈಕ್ ಲಾಂಚ್ ಆಗಿದ ತಕ್ಷಣ ನಾನು ಒಂದು ಅನ್ಕೊಂಡಿದ್ದೆ ಅಂದರೆ ಟಿ ವಿ ಎಸ್ ಅವ್ರು ಪಕ್ಕಾ ಮಾಡ್ತಾರೆ. ಯಾಕಂದರೆ ಬಜಾಜ್ ಅವ್ರದ್ದು 3 ವೀಲರ್ಸ್ ಆಟೋ ಬಿಸ್ನೆಸ್ ಇದೆ, ಅದರಲ್ಲೂ ಸಿ ಎನ್ ಜಿ ಇದೆ. ಆ್ಯಂಡ್ ಟಿ ವಿ ಎಸ್ ಅವ್ರದ್ದು 3 ವೀಲರ್ ಆಟೋ, ಅದರಲ್ಲೂ ಸಿ ಎನ್ ಜಿ ಇದೆ. ಸೊ ಅದಕ್ಕೋಸ್ಕರನೇ ಅವ್ರ ಬೈಕಲ್ಲಿ ಅಲ್ಲದೆ ಸ್ಕೂಟರಲ್ಲಿ ಮಾಡಿದ್ದಾರೆ. ಬಿಕಾಸ್ ಮಚ್ ಈಸಿಯರ್. ಆ್ಯಂಡ್ ಸ್ಕೂಟರಲ್ಲಿ ಏನಂದರೆ ಇನ್ನೂ ಕನ್ವೀನಿಯೆಂಟ್. ಇದು ಜುಪಿಟರ್ ಸಿ ಎನ್ ಜಿ ಅಂತ ಮೊದಲನೇ ಬಾರಿಗೆ ಎಂಟೈರ್ ವರ್ಲ್ಡಲ್ಲಿ ಒಂದು 2 ವೀಲರ್ ಸಿ ಎನ್ ಜಿನ ಲಾಂಚ್ ಮಾಡಿರೋದು. ಸೊ ಸಿ ಎನ್ ಜಿ ಅಂದ್ರೇ ಸಿಲಿಂಡರ್ ಇರಬೇಕಲ್ಲ, ಎಲ್ಲಿದೆ ಅಂದರೆ ಬೂಟ್. ಸೊ ಆಲ್ಮೋಸ್ಟ್ ಎಂಟೈರ್ ಬೂಟು ನಿಮ್ಗೆ ಏನು ಸಿಗಲ್ಲ ನೋಡಿ. ಜುಪಿಟರ್ ವರ್ಲ್ಡ್ಸ್ ಫಸ್ಟ್ ಸಿ ಎನ್ ಜಿ ಸ್ಕೂಟರ್ ಅಂತ. ನಿಮಗೆ ಇಲ್ಲಿ ಗೇಜ್ ಸಿಗ್ತಾ ಇದೆ, ಇಲ್ಲಿ ಫಿಲ್ ಮಾಡೋದು ನಾವು ಸಿ ಎನ್ ಜಿ ಇಲ್ಲಿ ಫಿಲ್ ಮಾಡೋದು. ನಮಗೆ ಬಜಾಜ್ ಫ್ರೀಡಮ್ ಥರ ಒಂದೇ ಜಾಗದಲ್ಲಿ ಫಿಲ್ ಮಾಡೋದಿಲ್ಲ, ಇಲ್ಲಿ ಫಿಲ್ ಮಾಡೋದು. ಪ್ಲಸ್ ನಮಗೆ ಒಂದು ಚಿಕ್ಕದು ಈ ಸಿ ಎನ್ ಜಿ ವಾಲ್ವ್ ಏನಿದೆ ನೋಡಿ, ಈ ವಾಲ್ವು ತುಂಬ ಇಂಪಾರ್ಟೆಂಟು. ಇದು ಇದೆ. ಸೊ ಸ್ಟೋರೇಜ್ ಆಪ್ಷನ್ಸ್ ಏನೋ ನಿಮ್ಗೆ ಇಲ್ಲಿ ಇಷ್ಟು ಸ್ವಲ್ಪ ಸ್ಟೋರೇಜ್ ಇದೆ, ಡಾಕ್ಯುಮೆಂಟ್ಸ್ ಏನಾದರೂ ಸ್ಟೋರ್ ಮಾಡ್ಕೊಬೋದು. ಬಟ್ ಅದು ಬಿಟ್ಟರೆ ನಿಮ್ಗೆ ಜನರಲ್ ಆಗಿ ಒಂದು 35-40 ಲೀಟರ್ ಆದಂಥ ಬೂಟ್ ಸ್ಪೇಸ್ ಇದೆ ಇದರಲ್ಲಿ ಜನರಲ್ ಜುಪಿಟರಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲನೂ ತಿನ್ಕೊಂಡ್ಬಿಟ್ಟಿದೆ. ಅಟ್ಲೀಸ್ಟ್ ಅಂದರೂ kg ಹಿಡಿಸುತ್ತೆ. 1 kg ಮಿನಿಮಮ್ ಅಂದ್ರೂ 80-100 kmpl ಕಿಲೋಮೀಟರ್ಸ್ ಪರ್ kg ಕೊಟ್ಟರು ಇದರಲ್ಲಿ ನಮಗೆ ಪೆಟ್ರೋಲ್ ಜೊತೆಗೆ ಇಲ್ಲಿ ಕ್ಲಸ್ಟರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ, ಮೋಡ್ ಬಟನ್ ಕೊಟ್ಟಿಲ್ಲ. ಸೊ ಅರ್ಲಿ ಪ್ರೋಟೋಟೈಪ್. ಸೊ ಇದರಲ್ಲಿ ನಮಗೆ ಸಿ ಎನ್ ಜಿ ಬಟನ್ ಹೆಂಗೆ ಚೇಂಜ್ ಮಾಡೋದು ಏನೂ ಕೊಟ್ಟಿಲ್ಲ. ಜಸ್ಟ್ ಒಂದು ಸಿಲಿಂಡರ್ ಫಿಕ್ಸ್ ಮಾಡಿದ್ದಾರೆ ನೋಡಿ, ಫ್ಯೂಯಲ್ ಇಲ್ಲಿ ಹಾಕೋದು ನೀವು. ಸೊ ಇಲ್ಲಿಂದ ನಮಗೆ ಟ್ಯಾಂಕ್ ಇಲ್ಲಿದೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ 125 ಅಲ್ಲಿ ಕೊಟ್ಬಿಟ್ಟಿದ್ದಾರೆ, 110 ಅಲ್ಲಿ ಕೊಡದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ 125 ಇಲ್ಲ 110 cc ಇಂಜಿನ್ ಸಿ ಎನ್ ಜಿ ಜೊತೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ಜನರಲ್ ಆಗಿ ಪೆಟ್ರೋಲ್ ಇದ್ರೆ ಒಂದೇ ಫ್ಯೂಯಲ್ ಅಲ್ವಾ, ಆರಾಮಾಗಿ ಕೆಲಸ ಮಾಡುತ್ತೆ. ಬಟ್ ಒಂದು ಇಂಜಿನ್ನು 2 ಫ್ಯೂಯಲ್ ಟೈಪ್ಸ್ಗೆ ಡಿಸೈನ್ ಮಾಡಬೇಕಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಎಫಿಷಿಯನ್ಸಿನೂ ಇರಬೇಕು, ಪವರು ಇರಬೇಕು, ರಿಲಯಬಿಲಿಟಿನೂ ಇರಬೇಕು. ಸೊ ಅದು ಒಂದು ಟ್ರಿಕಿ ಪಾರ್ಟ್. ನೋಡೋಣ ಎಷ್ಟು ದಿನ ಆಗುತ್ತೆ ಟಿ ವಿ ಎಸ್ ಈ ಕಾನ್ಸೆಪ್ಟ್ನ ಪ್ರೊಡಕ್ಷನ್ಗೆ ತೊಗೊಂಬರೋಕ್ಕೆ. ಈ ಪವರ್ ಚೆನ್ನಾಗಿದೆ 125 ಅಲ್ಲಿ. ಆ್ಯಂಡ್ ಇಟ್ಸ್ ಗೋನ್ ಬಿ ವೆರಿ ಗುಡ್ ಬಿಕಾಸ್ ಎಂಟಾರ್ಕ್ದು 125 cc ಇದೆ. ಬಿಕಾಸ್ ಇದು ಸಿ ವಿ ಟಿ ಗೇರ್ ಬಾಕ್ಸ್ ಜೊತೆ ಬರುತ್ತಲ್ಲ. ಸೊ ತುಂಬ ಜನ ಫ್ರೀಡಮ್ ಬೈಕ್ನ ಯಾಕೆ ತೊಗೊಳ್ಳಲ್ಲ ಅಂದರೆ ಅದರಲ್ಲಿ ಗೇರ್ ಹಾಕಬೇಕು, ಹೈಟ್ ಜಾಸ್ತಿ ಇದೆ. ಬಟ್ ಇದರಲ್ಲಿ ಅದು ಎಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ನೋಡೋಣ. ಫ್ರಂಟ್ ಎಂಡ್ ಆಲ್ಮೋಸ್ಟ್ ಸಿಮಿಲರ್, ಜಸ್ಟ್ ಸಿ ಎನ್ ಜಿ ಸ್ಟಿಕ್ಕರ್ ಹಾಕಿದ್ದಾರೆ ಅಷ್ಟೇ. ಆಲ್ಮೋಸ್ಟ್ ಸಿಮಿಲರ್. ಇನ್ನೂ ಆಲ್ಮೋಸ್ಟ್ 6 months 1 year ಆಗುತ್ತೆ ಇದು ಬರೋದು. ಪ್ರೈಸಿಂಗ್ ಇಂಪಾರ್ಟೆಂಟ್, ಮೈಲೇಜ್ ಇಂಪಾರ್ಟೆಂಟ್, ಎಷ್ಟು ಕೆಪಾಸಿಟಿ ಸಿ ಎನ್ ಜಿ ಕೆಪಾಸಿಟಿ ಇಂಪಾರ್ಟೆಂಟ್. ಬಟ್ ನೋ ಡೌಟ್ ಟಿ ವಿ ಎಸ್ ಅವ್ರದ್ದು ಒನ್ ಆಫ್ ದ ಪೈನಿಯರ್ಸ್ ಅಂತಲೇ ಹೇಳಬೇಕು ಸಿ ಎನ್ ಜಿ ಬಜಾಜ್ ಅವರು. ಆ್ಯಂಡ್ ಇಬ್ಬರು ಸಿ ಎನ್ ಜಿ ಬೈಕ್ಸಲ್ಲಿ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ವಿಲೇಜ್ ಸೈಡಲ್ಲೇ ಆಗಿದೆ, ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಸೂಪರ್ ಅಂತ ಹೇಳಬೇಕು. ಪ್ರೈಸಿಂಗ್ ಎಷ್ಟಿರಬೇಕು ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಜುಪಿಟರ್ ಸಿ ಎನ್ ಜಿ ಚೆನ್ನಾಗಿದೆಯಾ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಬಾಯ್ ಫ್ರಮ್ ಆಟೋ ಎಕ್ಸ್ಪೋ.